ನಮಸ್ಕಾರ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಕೂಡ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ಅವರು ಆಲ್ರೆಡಿ ಒಂದು 3 ತಿಂಗಳು ಮೇಲಾಗಿದೆ ಜೈಲಿಗೆ ಹೋಗಿ. ಆದರೆ ಇನ್ನು ಚಾರ್ಜ್ ಶೀಟೇ ಸಬ್ಮಿಟ್ ಆಗಿಲ್ಲ. ಆಲ್ರೆಡಿ ನೀವು ಎಲ್ಲ ಜನತೆಗೆ ಗೊತ್ತಾಗ್ತಾ ಇರೋದೇನೆಂದರೆ, ನೋಡ್ತಾ ಇದ್ದೀರಾ ಈ ಫೋಟೋ ಏನಿದೆ 2 ದಿನದಿಂದ ಎಷ್ಟು ವೈರಲ್ ಆಗಿದೆ ಅಂತ. ಇದ್ಯಾಕೋ ದರ್ಶನ್ ಅವ್ರಿಗೆ ಮೋಸ್ಟ್ಲಿ ಟೈಮೇ ಸರಿ ಇಲ್ಲ ಅನ್ಕೋತು. ಎಲ್ಲೋದ್ರೂ ಅಡಚಣೆಗಳು, ಎಲ್ಲೋದ್ರೂ ಏನೋ ಒಂದು ಮಾಡ್ಕೊತಾನೆ ಇರ್ತಾರೆ. ಈ ಫೋಟೋದಲ್ಲಿ ನೋಡಿ, ಇವರು ರೋಡಿ ಶೀಟ್ರು, ವಿಲ್ಸನ್ ಗಾರ್ಡನ್ ಆಗ. ಅಂದರೆ ಈ ಜೈಲಲ್ಲಿ ಇರೋಂಥವ್ರೆಲ್ಲ ಕ್ರಿಮಿನಲ್ಸೇ, ಒಂದಲ್ಲ ಒಂದು ತಪ್ಪು ಮಾಡಿರೋರು. ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ನಾವು ಯಾರ ಸವಾಸನೂ ಬೇಡಪ್ಪ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅನಿಸುತ್ತೆ. ಆದರೆ ಏನು ಈ ಫೋಟೋ ವೈರಲ್ ಆಗಿ ಮತ್ತು ಇನ್ನೊಂದು ವಿಡಿಯೋ ಕಾಲ್ ಕೂಡ ಅದು ಮತ್ತು ವಿಡಿಯೋ ವೈರಲ್ ಆಗಿದೆ. ಇದೆಲ್ಲ ಜನತೆಗೂ ಗೊತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಆದರೆ ಇದರ ಮೂಲಕ ಇವಾಗ ಏನಾಗಿದೆ ಅಂದರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ದರ್ಶನ್ ಅವ್ರನ್ನ ಬೇರೆ ಒಂದು ಜೈಲಿಗೆ ಹಾಕಬೇಕು, ಪರಪ್ಪನಾಗ್ರಹ ಬೇಡ, ಇವ್ರನ್ನ ಬಳ್ಳಾರಿ ಜೈಲಿಗೆ ಹಾಕೋಣ. ಮಿಕ್ತವರು ಏನು ಈ ಡಿ ಗ್ಯಾಂಗ್ ಏನಿದೆ, ಒಂದು 4 ಜನ ತುಮಕೂರಲ್ಲಿದ್ದಾರೆ, ಇನ್ನು 14 ಜನ 13-14 ಜನ ಏನಿದ್ದಾರೆ, ದರ್ಶನ್ ಅವ್ರನ್ನ ಹೊರತುಪಡಿಸಿ ಇನ್ನು ಮಿಕ್ಕಿದೇನು 12-13 ಜನ ಇರ್ತಾರಲ್ಲ, ಅವ್ರನ್ನೆಲ್ಲರೂ ಬೆಳಗಾವಿ ಜೈಲಿಗೆ ಹಾಕಬೇಕು ಅಂತ ಕೋರ್ಟಲ್ಲಿ ಮನವಿ ಮಾಡಿದ್ದಾರಂತೆ. ಇನ್ನು ಕೋರ್ಟ್ ಏನು ಹೇಳಿದೆ ಅಂತ ಬಂದಿಲ್ಲ. ಅಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ದರ್ಶನ್ ಅವ್ರನ್ನ ಒಂದು ಕಡೆ, ಮಿಕ್ದವ್ರನ್ನ ಇನ್ನೊಂದು ಕಡೆ ಇಡ್ಬೋದು. ಏನು ಈ CM ಅವರು ಸಹ ಅದೇ ಹೇಳಿರೋದು, ಬಿಡಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡಿ. ಯಾಕೆಂದರೆ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ಬೋದು, ನಮ್ಮ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಂಗೆ ಅಂದರೆ ರೌಡಿಗಳು, ಟೆರರ್ ರೌಡಿಗಳು ಎಲ್ಲ ಇರೋದು. ಇವ್ರಿಗೆ ಲಿಂಕ್ ಮಾಡಿಕೊಂಡು ಇವಾಗ ಈ ಫೋಟೋ ಹಲವಷ್ಟು ಅವರ ಅಭಿಮಾನಿಗಳು ಇರ್ಬೋದು, ಅಯ್ಯೋ ನಮ್ಮ ಬಾಸ್ನ ನೋಡಿದೆ ನಂಗೆ ಸಾಕು. ಇನ್ನಷ್ಟು ಅವ್ರ ಅಭಿಮಾನಿಗಳು ಹಂಗೆ ಹೇಳ್ತಾರೆ. ಕೆಲವು ಜನ ಇದೆಲ್ಲ ಬೇಕಾ, ಕೇಂದ್ರೀಯ ಕಾರಾಗೃಹದಲ್ಲಿ ಈ ಥರ ಎಲ್ಲ ನಡೀತಾವ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ ಅಂತ ಕೆಲವಷ್ಟು ಜನ ಮಾತಾಡ್ತಾರೆ. ಅದಕ್ಕೆ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಮಿಕ್ತವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಆದರೆ ಇನ್ನೂ ಕೋರ್ಟ್ ಏನು ಹೇಳಿಲ್ಲ. ಆದರೆ ಇವ್ರನ್ನೇನಾದರೂ ಬಳ್ಳಾರಿಗೆ ಏನಾದರೂ ಶಿಫ್ಟ್ ಮಾಡಿದ್ರೆ, ಇವಾಗ ನಾವು ನೋಡ್ತಾ ಇದ್ದೀವಿ ವಾರಕ್ಕೆ ಒಬ್ಬೊಬ್ರು ಹೋಗ್ತಾ ಇದ್ದಾರೆ. ದರ್ಶನ್ ನೋಡೋಕ್ಕೆ ಹೋದ ವಾರ ಅಷ್ಟೇ ರಚಿತಾರಾಮ್ ಅವರು ಹೋಗಿದ್ರು. ಅವರು ಏನು ಹೇಳಿದರು, ರಾಜ ಯಾವತ್ತಿದ್ರು ರಾಜನಾಗಿ ಇರಬೇಕು ಅಂತ. ಇದು ನೋಡ್ತಾ ಇದ್ದಾರೆ ಹಾಗೆ ಅನಿಸುತ್ತೆ. ಆದರೆ ಇನ್ನು ಮುಂದೆ ಅವ್ರೇನಾದರೂ ಅಲ್ಲಿಗೆ ಶಿಫ್ಟ್ ಆಯಿತು ಅಂದರೆ, ಇದು ಬೆಂಗಳೂರಲ್ಲಿದ್ದರೆ ಇಲ್ಲಿಗೆ ಹತ್ರ ಹಿಂಗೆ ಹೋಗ್ಬಿಡ್ತಾರೆ, ನೋಡ್ಕೊಂಬರ್ಬೋದು. ಅಂದರೆ ಬಳ್ಳಾರಿ ಇಟ್ಸ್ ಫಾರ್ ಅವೇ ಫ್ರಮ್ ಬೆಂಗಳೂರು. ಅವರು ನೋಡೋಕ್ಕೆ ಅಂತಲೇ 2 ದಿನ ಎತ್ತಿಕ್ಬೇಕಾಗುತ್ತೆ. ಇನ್ನೂ ಅಲ್ಲಿಗೋದ್ಮೇಲೆ ಇನ್ನೂ ಯಾವ ಥರ ಫೋಟೋಸ್ ಬರುತ್ತೋ, ವೀಡಿಯೋಸ್ ಬರುತ್ತೋ, ಅಲ್ಲೇ ಆಗಿರ್ತಾರೆ. ನಾವು ಒಂದು 2-3 ತಿಂಗಳಿಂದ ನೋಡ್ತಾ ಇದ್ವಿ, 2 ತಿಂಗಳಿಂದ ದರ್ಶನ್ ಕಮ್ಮಿ ಆಗ್ಬಿಟ್ಟಿದ್ದಾರೆ, ದರ್ಶನ್ ಯೋಗ ಮಾಡ್ತಾರೆ. ಇಟ್ಸ್ ಫೇಕ್. ಅದೆಲ್ಲ ಬರೀ ಸುಳ್ಳು ಅಂತ ಗೊತ್ತಾಗ್ತಾ ಇದೆ ಈ ಫೋಟೋದಲ್ಲಿ ನೋಡ್ರಿ. ಸೇಮ್ ಹೇಗಿದ್ದಾರೋ ಹಾಗೆ ಇದ್ದಾರೆ. ಅವರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಏನು ಘಟ ಹೆಂಗಿತ್ತು ಅಂದರೆ ಸೇಮ್ ಈಗೂ ಹಾಗೆ ಇದೆ. ಏನು ಕೈಯಲ್ಲಿ ಒಂದು ಸಿಗರೇಟು, ಕಾಫಿ ಕಪ್ಪು. ನೋಡೋಣ ವೀಕ್ಷಕರೇ, ಇನ್ನು ಇವ್ರನ್ನ ಏನಾದರೂ ಅಲ್ಲಿಗೆ ಏನಾದರೂ ಶಿಫ್ಟ್ ಮಾಡಿದ್ರೆ, ಇನ್ನು ಮಿಕ್ದವ್ರನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇನ್ನೊಂದು 4 ಜನ ತುಮಕೂರಲ್ಲಿ ಇದ್ರು, ಪಾಪ ಅವ್ರನ್ನ ಕೇಳೋರೆ ಗತಿ ಇಲ್ವಂತೆ, ಯಾರು ಅವ್ರ ಅಪ್ಪ ಅಮ್ಮ ಆಗಲಿ ಯಾರು ನೋಡೋಕ್ಕೆ ಹೋಗಿಲ್ವಂತೆ ಅವ್ರನ್ನ. ಅದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಇನ್ನೇನೆಲ್ಲ ದರ್ಶನ್ ಅಂತಾರೆ. ಅದಕ್ಕಾಗಿ ನೋಡೋಣ ಇನ್ನು ಮುಂದೆ ಇವ್ರೇನಾದರೂ ಬಳ್ಳಾರಿ ಜೈಲಿಗೆ ಹೋದರೆ ಅಲ್ಲಿ ಯಾವ ಥರ ರೀತಿ ಇವರು ಅಲ್ಲೂ ಹಾಗೆ ಇರಿಸ್ಕೋತಾರ, ಅಲ್ಲೂ ರಾಜ ಆತಿಥ್ಯ ಇವ್ರಿಗೇನಾದರೂ ಕೊಡ್ತಾರಾ ಇಲ್ವಾ ಅನ್ನೋದು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.